ಮತ್ತೊಂದು ದೈವ ಕಾರಣಿಕಕ್ಕೆ ಕರಾವಳಿ ಸಾಕ್ಷಿಯಾಗ್ತಾ ಇದೆ. ಹೇಗೆ ಏನಾಗಿತ್ತಿಲ್ಲಿ ನೋಡೋಣ. ಮಣ್ಣಿನಡಿ ಹುದುಗಿ ಹೋಗಿದ್ದಂತ 300 ವರ್ಷಗಳ ದೈವಸ್ಥಾನ ಪತ್ತೆಯಾಗಿದೆ. ಪ್ರಶ್ನೆ ಮಾಡಿದಂತ ವೇಳೆ ಹಳೆ ದೈವಸ್ಥಾನ ಇರುವಂತ ಮಾಹಿತಿ ಸಿಗುತ್ತೆ. ನೀರು ಮಾರ್ಗದ ಪೆದಮಲೆ ಗ್ರಾಮದಲ್ಲಿ ದೈವಸ್ಥಾನದ ಕುರುಹು ಪತ್ತೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಪೆದಮಲೆ ಗ್ರಾಮ ಆಗುತ್ತೆ ಇದು. ವಾಜಿಲ್ಲಾಯ ಹಾಗೆ ಧೂಮಾವತಿ ದೈವದ ಕಾರಣಿಕ ಕಂಡು ಜನ ಅಚ್ಚರಿಗೊಂಡಿದ್ದಾರೆ. ಪಾಳು ಬಿದ್ದಂತ ಪೊದೆಗಳಿಂದ ಆವೃತವಾಗಿದ್ದಂತ ನಿರ್ಜನ ಪ್ರದೇಶ. ಗ್ರಾಮದ ಇಂದಿನ ಪೀಳಿಗೆಗೆ ದೈವಸ್ಥಾನದ ಬಗ್ಗೆ ಅರಿವೇ ಇರಲಿಲ್ಲ ಅಂತ ಹೇಳಿದ್ರೆ, 100 ವರ್ಷಗಳ ಹಿಂದೆ ಇದ್ದಂತ ದೈವಸ್ಥಾನ ಅದು ಹುದುಗು ಹೋಗಿತ್ತು. ಆ ನಂತರದಲ್ಲಿ ಇದೀಗ ಅಲ್ಲಿ ಕುರುಹುಗಳು ಕಾಣಿಸ್ಕೊಳ್ಳುತ್ತೆ. ಹೇಗೆ ಏನು ಅನ್ನುವಂಥ ಡೀಟೇಲ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. 300 ವರ್ಷಗಳ ಹಿಂದೆ ಇದ್ದಂತ ದೈವಸ್ಥಾನ ಈಗ ಪತ್ತೆಯಾಗಿದೆ. ಪೆದಮಲೆ ಗ್ರಾಮದಲ್ಲಿ ಸಾವು ನೋವುಗಳೆಲ್ಲ ಆಗ್ತಾ ಇತ್ತಂತೆ. ಗ್ರಾಮದ ಮನೆಗಳಿಗೆ ನಾಗರ ಹಾವುಗಳು ಕೂಡ ಬರ್ತಾ ಇತ್ತು. ಆ ಗ್ರಾಮದ ಜನರಿಗೆ ನೆಮ್ಮದಿನೇ ಇಲ್ಲದ ರೀತಿಯಾಗಿತ್ತು. ಹಾಗಾಗಿ ಹಲವರು ಮನೆ ತೊರೆದಿದ್ರು. ಪಾಳು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಆ ನಂತರದಲ್ಲಿ ಗ್ರಾಮಸ್ಥರು ಮುಂದಾಗ್ತಾರೆ. ಉಮಾಮಹೇಶ್ವರ ದೇಗುಲ ಜೀರ್ಣೋದ್ಧಾರಕ್ಕೆ ಜನ ಮುಂದಾಗ್ತಾರೆ. ಬಹುಶಃ ಇದರಿಂದ ಏನಾದರೂ ಸಮಸ್ಯೆ ಆಗ್ತಾ ಇರಬಹುದು ಅಂತ ಅಂದ್ಕೊಂಡು ಉಮಾಮಹೇಶ್ವರ ದೇಗುಲದ ಜೀರ್ಣೋದ್ಧಾರಕ್ಕೆ ಮುಂದಾಗ್ತಾರೆ. ಸಾಮಾನ್ಯವಾಗಿ ಜೀರ್ಣೋದ್ಧಾರ ಮಾಡಬೇಕಾದ್ರೆ ಈ ಪ್ರಶ್ನಾವಳಿ ನಡೆಯುತ್ತೆ. ಪ್ರಶ್ನಾ ಚಿಂತನೆಯ ವೇಳೆ ವಾಜಿಲ್ಲಾಯ ದೈವಸ್ಥಾನ ಇರೋದ್ರ ಬಗ್ಗೆ ಸುಳಿವು ಪತ್ತೆಯಾಗುತ್ತೆ. ಉತ್ತರ ದಿಕ್ಕಿನ ನಾಗವನದ ಬಳಿ ವಾಜಿಲ್ಲಾಯ ದೈವಸ್ಥಾನ ಇದೆ ಅನ್ನುವಂಥ ಸುಳಿವು ಸಿಗುತ್ತೆ. ಕೇಳಿರುವಂತ ಪ್ರಶ್ನಾವಳಿ, ಕೊಟ್ಟಿರುವಂತ ಉತ್ತರ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಯಾಕೆಂತ ಹೇಳಿದ್ರೆ, ಎಲ್ಲಿ ಈ ರೀತಿಯಾಗಿ ಒಂದು ದೈವಸ್ಥಾನ ಇದೆ, ಹುದುಗು ಹೋಗಿದೆ ಅನ್ನೋದಾಗಿ ಪ್ರಶ್ನೆಯಲ್ಲಿ ಗೊತ್ತಾಗುತ್ತೋ ಅಲ್ಲಿ ನೋಡಿದಂತ ಸಂದರ್ಭ ಎಲ್ಲವೂ ಕೂಡ ಸಿಗುತ್ತೆ. ಎಷ್ಟು 300 ವರ್ಷ ಹಳೆಯ ದೈವಸ್ಥಾನ. ಇದ್ರ ಬಗ್ಗೆ ಅಲ್ಲಿಯ ಸ್ಥಳೀಯರಾದಂಥ ಗಿರಿಧರ್ ಅನ್ನೋರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಉಡುಪಿಯ ತಂತ್ರಿಗಳು ಬಂದೊಂದು ಪ್ರಶ್ನೆಯನ್ನು ಇಟ್ಟು ವಿಮರ್ಶೆ ಮಾಡುವಾಗ ಈ ದೇವಸ್ಥಾನಕ್ಕಿಂತಲೂ ಪೂರ್ವದಲ್ಲಿ ಒಂದು ದೇವಿ ಶಕ್ತಿ ಅವರೊಂದು ಅದನ್ನು ವಿಶ್ಲೇಷಣೆ ಮಾಡಿದರು. ಕೆಂಪು ಮುಖದ ಕೆಂಪು ಕಣ್ಣುಗಳು, ಉಗ್ರ ಸ್ವರೂಪದಲ್ಲಿ ದೇವಿಯ ಒಂದು ಸಾನ್ನಿಧ್ಯ ನೆಲದಡಿಯಲ್ಲಿದೆ. ಅದು ಇದಕ್ಕಿಂತಲೂ ಸುಮಾರು 600 ವರ್ಷ ಹಳೆಯದು. ಈ ದೇವಸ್ಥಾನಕ್ಕಿಂತಲೂ ಹಳೆಯದಾದ ದೈವಸ್ಥಾನ. ಅದು 5 ಗ್ರಾಮಕ್ಕೆ ಧ್ವಜ ಏರಿ ಉತ್ಸವ ಆಗುವಂಥದ್ದು. ಅದು ನಿಂತು ಹೋಗಿ ಸಾಧಾರಣ 300 ವರ್ಷ ಕಳೆದಿದೆ. ಅದನ್ನು ನೀವು ಮಾಡಬೇಕು. ಅದು ಮಾಡದಿದ್ದರೆ ನೀವು ಈ ಪೃಥ್ವಿ ನಮ್ಮ ಪ್ರತಿನಿಧಿ ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಪೃಥ್ವಿ, ಯಾವಾಗ ಈ ಪ್ರಶ್ನಾವಳಿಗಳು ನಡೆದಿರೋದು ಅಂತ ಹೇಳಿದ್ರೆ ಅಷ್ಟೊಂದು ಸಮಸ್ಯೆ ಆಗ್ತಾ ಇತ್ತಾ? ಗ್ರಾಮಸ್ಥರು ಏನ್ ಹೇಳ್ತಾ ಇದ್ರು ಈ ಬಗ್ಗೆ ಪೃಥ್ವಿರಾಜ್? ಖಂಡಿತ ಚೈತ್ರ, 2023ರ ಸಂದರ್ಭದಲ್ಲಿ ಈ ಒಂದು ಪ್ರಶ್ನಾ ಚಿಂತನಾವಳಿಗಳು ನಡೆದಿರುವಂಥದ್ದು. ಸೊ 2023ಕ್ಕಿಂತ ಮೊದಲು ಇಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇತ್ತು. ನಾವೇನು ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಆ ಪಾಳು ಬಿದ್ದಿರೋ ಮನೆಗಳೇನಿದೆ, ಸೊ ಆ ಮನೆಗಳಲ್ಲಿ ಜನರು ವಾಸ ಮಾಡ್ತಾ ಇದ್ರು. ಆದರೆ ಅಂತಹ ಮನೆಗಳಿಗೆ ಏನು ನಾಗರಾವುಗಳು ಒಳಗಡೆ ಹೋಗುವಂಥದ್ದು, ಸಾವು ನೋವುಗಳು ಸಂಭವಿಸುವಂಥದ್ದು, ಆತ್ಮಹತ್ಯೆಗಳು ಗ್ರಾಮದಲ್ಲಿ ನಡೆಯುವಂಥದ್ದು, ಇಂತಹ ಸಾಕಷ್ಟು ಸಮಸ್ಯೆಗಳಾಗ್ತಾ ಹೋಗ್ತಾ ಇತ್ತು. ಸೊ ಈ ಒಂದು ಗ್ರಾಮಕ್ಕೆ, ಇಡೀ 5 ಗ್ರಾಮಕ್ಕೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಅವರು ಏನು ಅಲ್ಲಿನ ದೇವಸ್ಥಾನ ಉಮಾಮಹೇಶ್ವರ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಕೂಡ ಮುಂದಾಗ್ತಾರೆ. ಸೊ ಜೀರ್ಣೋದ್ಧಾರ ಮಾಡುವಂಥ ಸಂದರ್ಭದಲ್ಲಿ ಪ್ರಶ್ನಾ ಚಿಂತನಾವಳಿಗಳನ್ನು ಕೇಳುವಂಥ ಸಂದರ್ಭಗಳಲ್ಲಿ ಈ ಒಂದು ಸಾಕಷ್ಟು ವಿಚಾರಗಳು ಬಂದಿರುವಂಥದ್ದು. ಅಂದರೆ ಇಲ್ಲಿ 600ಕ್ಕೂ ಹೆಚ್ಚಿನ ವರ್ಷಗಳ ಇತಿಹಾಸ ಇರುವಂತಹ ಒಂದು ಏನು ದೈವ ಸ್ಥಾನವಿದೆ. ಸೊ ಅದಕ್ಕೆ 300 ವರ್ಷಗಳಿಂದ ಪೂಜೆ ನಿಂತು ಹೋಗಿದೆ. ಸೊ 300 ವರ್ಷಗಳಿಂದ ಪೂಜೆ ನಿಂತಿರೋದ ಕಾರಣಕ್ಕಾಗಿ ಇಂತಹ ಸಮಸ್ಯೆಗಳು ಎದುರಾಗ್ತಾ ಇದೆ ಅಂತ ಹೇಳಿ ಅಲ್ಲಿ ಕಂಡು ಬಂದಂಥದ್ದು. ಸೊ ಅದಾದ ಬಳಿಕ ಎಲ್ಲರೂ ಕೂಡ ಅಂದರೆ ಪ್ರಶ್ನಾ ಚಿಂತನಾವಳಿಗಳ ಪ್ರಕಾರ ಅಲ್ಲಿ ಆ ಕುರುಹುಗಳನ್ನು ನೋಡ್ತಾರೆ. ಅಂದರೆ ಸುತ್ತುಪೌಳಿ ಇರ್ಬೋದು, ಮತ್ತು ಏನು ಆ ಒಂದು ಪಂಚಾಂಗ ಸೇರಿದಂತೆ ಸಾಕಷ್ಟು ಅಲ್ಲಿ ಕುರುಹುಗಳು ಪತ್ತೆಯಾಗುತ್ತೆ. ಸೊ ಆ ಒಂದು ಎಲ್ಲ ಪತ್ತೆಯಾದಂಥ ಸಂದರ್ಭದಲ್ಲಿ ಅಲ್ಲಿ ಜೀರ್ಣೋದ್ಧಾರವನ್ನು ಮಾಡಬೇಕು ಅಂದರೆ
ಧೂಮಾವತಿ ಮತ್ತು ವಾಜಿಲ್ಲಾಯ ದೈವಗಳ ಸನ್ನಿಧಿ ಅದಾಗಿರುತ್ತೆ. ಅದಕ್ಕೆ ಪೂಜೆ ನಿಂತು 300 ವರ್ಷ ಆಗಿದೆ. ಸೊ ಅದರಿಂದನೇ ಈ ಒಂದು ಸಮಸ್ಯೆಗಳು ಬರ್ತಾ ಇದೆ ಅನ್ನೋದು ಅರಿವಾಗುತ್ತೆ. ಅದಾದ ಬಳಿಕ ಸಂಪೂರ್ಣವಾಗಿ ಅಂದರೆ ಅಚ್ಚುಕಟ್ಟಾದ ಎಲ್ಲ ರೀತಿಯಲ್ಲಿ ಎಲ್ಲ ಅಂದರೆ ದೈವಗಳು ದೇವರು ಎಲ್ರಿಗೂ ಕೂಡ ಯಾವ ರೀತಿಯಲ್ಲಿ ಆ ಒಂದು ಜೀರ್ಣೋದ್ಧಾರವನ್ನು ಮಾಡಬೇಕು ಆ ಒಂದು ಕ್ರಮಬದ್ಧವಾಗಿ ಜೀರ್ಣೋದ್ಧಾರಕ್ಕೆ ಗ್ರಾಮಸ್ಥರು ಮುಂದಾಗಿರುವಂಥದ್ದು. ಸೊ ಈ ರೀತಿ ಜೀರ್ಣೋದ್ಧಾರ ಆರಂಭ ಹಂತದಲ್ಲಿ ಅಂದರೆ ಪ್ರಾರಂಭಿಸಿದ ತಕ್ಷಣವೇ ಇಂತಹ ಸಮಸ್ಯೆಗಳು ಅಲ್ಲಿ ನಿಂತು ಹೋಗಿರುವಂಥದ್ದು. ಅಂದರೆ ಏನು ಆಶ್ಚರ್ಯಚಕಿತವಾಗಿರುವ ರೀತಿಯಲ್ಲಿ ಎಲ್ಲ ರೀತಿಯ ಅಲ್ಲಿ ಪವಾಡಗಳ ರೀತಿಯಲ್ಲಿ ಆ ಒಂದು ಮನೆಗಳಿಗೆ ನಾಗರಾವು ನುಗ್ಗೋದಂತೆ ಇರ್ಬೋದು, ಸಾವು ನೋವುಗಳು, ಆತ್ಮಹತ್ಯೆ, ಸೊ ಇಂಥದ್ದು ಅಲ್ಲಿ ಸಂಭವಿಸುವಂಥದ್ದು ಕಡಿಮೆ ಆಗ್ತಾ ಬಂತು. ಈಗ ಸಂಪೂರ್ಣವಾಗಿ ನಿಂತು ಹೋಗಿದೆ ಅಂತಲೇ ಹೇಳ್ಬೋದು. ಆ ಒಂದು ಅದೇನು ಜೀರ್ಣೋದ್ಧಾರ ಉಮಾಮಹೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಆಲ್ಮೋಸ್ಟ್ ಆಗಿದೆ. ಸೊ ಇನ್ನೇನು ಕೆಲವು ದಿನಗಳಲ್ಲಿ ಅದು ಓಪನ್ ಕೂಡ ಆಗಲಿದೆ. ಚೈತ್ರ, ಥ್ಯಾಂಕ್ ಯು ಪೃಥ್ವಿರಾಜ್ ಮಾಹಿತಿಗಾಗಿ.